ಈ ವೇಳೆಗೆ ನನೆಗುದಿಗೆ ಬಿದ್ದಿದ್ದ ದಾಳಿ ಕಾದಂಬರಿ ಬಿಡುಗಡೆಯ ಕುರಿತು ಯೋಚಿಸುವುದು ಅಗತ್ಯವಾಗಿತ್ತು. ವೈಚಾರಿಕತೆಯನ್ನು ಪ್ರೇರೇಪಿಸುವ ಮತ್ತು ಮೂಲಭೂತವಾದವನ್ನು ವಿರೋಧಿಸುವ ಈ ಕೃತಿಯನ್ನು ತಮ್ಮ ನೆಚ್ಚಿನ ಕಥೆಗಾರ ಮತ್ತು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಂದ ಲೋಕಾರ್ಪಣೆ ಮಾಡಿಸಬೇಕೆಂದು ನಿರ್ಧರಿಸಿದರು. ಅದರಂತೆ 2021 ನವೆಂಬರ್ 30ರಂದು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ನಾಗತಿಹಳ್ಳಿ ಚಿತ್ರಶಾಲೆಯಲ್ಲಿ ವರ್ಚುವಲ್ ಮೂಲಕ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಫೇಸ್ಬುಕ್ ಲೈವ್ ವಿಡಿಯೋದಲ್ಲಿ ಸುದೀರ್ಘವಾಗಿ ಮಾತನಾಡಿದರು. ಕಾದಂಬರಿಯನ್ನ ಕನ್ನಡ ಓದುಗರ ಮಡಿಲಿಗೆ ಲೋಕಾರ್ಪಣೆ ಮಾಡ್ತಾ ಕಾದಂಬರಿಕಾರರಿಗೆ ಶುಭಾಶಯವನ್ನ, ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಈ ಮುಖಪುಟ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ದಾಳಿಗೊಳಗಾದ ರಕ್ತಸಿಕ್ತವಾದ ಒಂದು ಚಿತ್ರ. ಮೂಲತಃ ಚಿತ್ರಕಲಾ ಪದವೀಧರರಾದ, ಚಿತ್ರಕಲೆಯಲ್ಲಿ ಆಸಕ್ತಿ ಇರುವಂತಹ ಕುಮಾರ ಬೇಂದ್ರೆಯವರು ಬಹಳ ಅರ್ಥಪೂರ್ಣವಾದಂತಹ ಒಂದು ಚಿತ್ರವನ್ನ, ಮುಖಪುಟವನ್ನ ಇದಕ್ಕೆ ಕೊಟ್ಟಿದ್ದಾರೆ. ಈ ವಿಷಚಕ್ರದಲ್ಲಿ ಸಿಕ್ಕಿ ಬೀಳುತ್ತಿರುವಂತಹ ಯುವ ಸಮುದಾಯದಲ್ಲಿ ಈ ಕಾದಂಬರಿ ಒಂದು ಜಾಗೃತಿಯನ್ನ ಉಂಟು ಮಾಡಬೇಕು, ಚಿಂತನೆಯನ್ನು ಉಂಟು ಮಾಡಬೇಕು. ಅವನು ಯಾವ ಧರ್ಮಕ್ಕೆ, ಯಾವ ಮತಕ್ಕೆ ಸೇರಿರಲಿ, ಧರ್ಮ ಅನ್ನುವುದು ಅಂತರಂಗದ ಬೆಳಕು. ನಮ್ಮ ಬದುಕನ್ನ ಉನ್ನತೀಕರಿಸ್ಲಿಕ್ಕಿರ್ತಕ್ಕಂಥ ಒಂದು ದಾರಿ, ಅದು ಆಧ್ಯಾತ್ಮ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಧರ್ಮ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಒಂದು ಧರ್ಮ. ಅದನ್ನು ನಂಬಿ ನಡಿಬೇಕು ನೀನು. ಬಹುಶಃ ಒಂದು ಕಾದಂಬರಿಯ ಸಂದರ್ಭದಲ್ಲಿ ಇಷ್ಟು ಮಾತಾಡ್ಬೇಕು ಅನ್ಸುತ್ತೆ. ಆದರೆ ಈ ಕಾದಂಬರಿಯನ್ನು ನಾನು ಪೂರ್ತಿ ಕಥೆಯನ್ನು ನಿಮ್ಗೆ ಹೇಳಲ್ಲ, ಯಾಕೆಂದ್ರೆ ಹಂಗೆ ಹೇಳಿದ್ರೆ ನಿಮಗೆ ಕಾದಂಬರಿಯನ್ನು ಓದುವ ಮೂಲಭೂತವಾದ ಒಂದು ಕುತೂಹಲ ಹೋಗ್ಬಿಡುತ್ತೆ. ನಮ್ಮ ಅಮರೀಶ್ ನುಗುರೋಣಿ ಅವರು ಚೆನ್ನಾಗಿ ಬರೆದಿದ್ದಾರೆ. ಈ ಕಾದಂಬರಿಗೆ ಮುನ್ನುಡಿಯನ್ನು ಬರೆದ ಅವರು ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಬುದ್ಧ, ಅನೇಕ ಪಂಥಗಳು ಹೇಗೆ ಬಂತು, ಅವುಗಳನ್ನು ಹೇಗೆ ನಾವು ಉಳಿಸ್ಕೋಬೇಕು, ವಾದಗಳನ್ನು ಅನ್ನುವಂಥದ್ದು. ಇಂಥದ್ದೊಂದು ಕಾದಂಬರಿಯನ್ನು ಬರೆದ ಗೆಳೆಯ ಕುಮಾರ ಬೇಂದ್ರೆಗೆ ನಾನು ಅಭಿನಂದಿಸ್ತಾ, ನೀವು ಪ್ರಸ್ತುತ ವಿಷಯವನ್ನು ತೆಗೆದುಕೊಂಡು ಈ ಕಾದಂಬರಿ ಬರೆದಿರೋದು, ಅದರಲ್ಲೂ ಒಬ್ಬ ಪತ್ರಿಕೋದ್ಯೋಗಿಯಾಗಿ ಈ ಥರದ ಕಾದಂಬರಿಗೆ ರಚನೆ ಹೊರಟಿರೋದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ನಾನು ನನ್ನ ಕಿರಿಯ ಮಿತ್ರರಲ್ಲಿ, ವಿದ್ಯಾರ್ಥಿ ಮಿತ್ರರಲ್ಲಿ ನಿರೀಕ್ಷಿಸೋದು ಇದನ್ನೇ. ಇದು ನನಗೆ ನಿಮ್ಮ ಬಗ್ಗೆ ಇರತಕ್ಕಂಥ ಪ್ರೀತಿಯನ್ನು ಹೆಚ್ಚಿಸಿದೆ. ವರ್ಚುವಲ್ ಮೂಲಕ ಪುಸ್ತಕ ಬಿಡುಗಡೆಯಾದ ರೀತಿ ಮಾಧ್ಯಮಗಳಲ್ಲಿ ಸದ್ದು ಮಾಡಿತು. ಎಲ್ಲೆಡೆ ಈ ಕುರಿತ ಸುದ್ದಿ ಬಿತ್ತರವಾಯಿತು. ಅಲ್ಲದೆ ದಿ ಹಿಂದೂ ಆಂಗ್ಲ ಪತ್ರಿಕೆ ಈ ಕುರಿತು ವಿಶೇಷ ವರದಿಯನ್ನು ಪ್ರಕಟಿಸಿತು. ಕೊರೋನೋತ್ತರ ಕಾಲದಲ್ಲಿ ಸಮಯ ಸಿಕ್ಕಾಗಲೆಲ್ಲ ಬರೆದಿದ್ದ ಹಲವು ಕಥೆಗಳಿದ್ದವು. ಅವುಗಳಲ್ಲಿ ಪ್ರಮುಖವಾದದ್ದು ಮನಸ್ಸು ಮಾಯೆಯ ಬೆನ್ನೇರಿ ಕತೆ. ಇದು ಮಯೂರ ಮಾಸಿಕದಲ್ಲಿ ಪ್ರಕಟವಾಗಿ ಅಪಾರ ಜನಮೆಚ್ಚುಗೆ ಪಡೆದಿತ್ತು. ಇದರೊಂದಿಗೆ ಒಟ್ಟು 10 ಕಥೆಗಳನ್ನು ಸೇರಿಸಿ ಗುಣಮಟ್ಟದ ಪ್ರಕಾಶಕರಿಂದ ಈ ಕೃತಿ ಪ್ರಕಟಿಸಬೇಕೆಂದು ನಿರ್ಧರಿಸಿದರು. ಈ ಕಥಾ ಸಂಕಲನಕ್ಕೆ ನಾಡಿನ ಪ್ರಸಿದ್ಧ ಕಥೆಗಾರ ಎಸ್ ದಿವಾಕರ್ ಅವರು ಮೌಲಿಕವಾದ ಮುನ್ನುಡಿಯನ್ನು ಒದಗಿಸಿದರು. ನಾಡಿನ ಹೆಸರಾಂತ ಪ್ರಕಾಶನ ಸಂಸ್ಥೆಯಾದ ಅಂಕಿತ ಪುಸ್ತಕದ ಪ್ರಕಾಶ್ ಕಂಬತ್ತಳ್ಳಿಯವರು ಈ ಕಥೆಗಳನ್ನು ಓದಿ ಇಷ್ಟಪಟ್ಟರು. ಬಳಿಕ ಪರವಶ ಶೀರ್ಷಿಕೆಯ 5ನೇ ಕಥಾ ಸಂಕಲನ 2025ರಲ್ಲಿ ಅಂಕಿತ ಪುಸ್ತಕ ಸಂಸ್ಥೆಯಿಂದ ಪ್ರಕಟವಾಯಿತು. 2022ರ ಜೂನ್ 26ರಂದು ಬೆಂಗಳೂರಿನ ಸುಚಿತ್ರ ಫಿಲ್ಮ್ ಸೊಸೈಟಿಯ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಪರವಶ ಕಥಾ ಸಂಕಲನವನ್ನು ಪತ್ರಕರ್ತ, ಲೇಖಕರಾದ ರಘುನಾಥ್ ಚಹ ಮತ್ತು ಹಿರಿಯ ಲೇಖಕರಾದ ಗಜಾನನ್ ಶರ್ಮಾ ಅವರು ಬಿಡುಗಡೆ ಮಾಡಿದರು. ಹಾಗೆ ಶ್ರೀಯುತ ಕುಮಾರ ಬೇಂದ್ರೆ ಅವರ ಪರವಶ ಕಥೆಗಳು, ಈ 4 ಕೃತಿಗಳು ಕೂಡ ಮುಖ್ಯವಾಗಿ ಅಂಕಿತ ಪುಸ್ತಕ ಇವರ ಪ್ರಕಾಶನದಲ್ಲಿ ಮೂಡಿ ಬರ್ತಾ ಇದೆ. ರಘುನಾಥ್ ಚಹ ಅವರು ಮಾತನಾಡಿ ಪರವಶ ಕೃತಿಯನ್ನು ಪರಿಚಯಿಸಿದರು. ಮತ್ತೊಂದು ಸಂಕಲನ ಕುಮಾರ ಬೇಂದ್ರೆ ಅವರದು ಪರವಶ ಅಂತ. ಕುಮಾರ ಬೇಂದ್ರೆ ಅವರದ್ದು ಇದು 5ನೇ ಸಂಕಲನ. ಅದು 5ನೇ ಸಂಕಲನ ಅನ್ನುವಂಥದ್ದು ಒಬ್ಬ ಕಥೆಗಾರನ ಕಥನ ಜೀವನದ ಸಂದರ್ಭದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತಲೇ ನನಗೆ ಅನ್ನಿಸ್ತು. ಒಂದು ಕಥಾ ಸಂಕಲನದ ಕಥೆಗಾರನಾಗಿ ನನಗೆ 5ನೇ ಸಂಕಲನ ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆಯಾಗಿ, ಬೆರಗು ಹುಟ್ಟಿಸುವ ಸಾಧನೆಯಾಗಿ ನನಗೆ ಕಾಣಿಸುತ್ತೆ. ಅದು
ಕುಮಾರ ಬೇಂದ್ರೆಯವರ ಕಥೆಗಳ ವಿಶೇಷ ಅಂದರೆ ತುಂಬ ಸುಲಭವಾಗಿ ಓದಿಸ್ಕೊಳ್ಳುವಂತಹದ್ದು. ಓದುಗನಿಗೆ ಸಂವಹನದ ದೃಷ್ಟಿಯಿಂದ ಹೆಚ್ಚು ಸರಾಗವಾಗಿ, ಹೆಚ್ಚು ತೊಂದರೆ ಕೊಡದೆ ಓದಿಸಿಕೊಳ್ಳುವ ಗುಣ ಅವರ ಎಲ್ಲ ಕಥೆಗಳಲ್ಲೂ ಇದೆ. ಕುಮಾರ ಬೇಂದ್ರೆಯವರ ಕಥೆಗಳು ಸಮಾಜಮುಖಿನೂ ಹೌದು, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರ ಎಲ್ಲ ಕಥೆಗಳ ಕೇಂದ್ರ ಇರ್ಬೋದು ವ್ಯಕ್ತಿ ಕೇಂದ್ರಿತವಾಗಿ. ಅಂದರೆ ವ್ಯಕ್ತಿಗತ ತವಕತಲ್ಲಣಗಳ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ ಅಂತ ನನಗೆ ಈ ಪರವಶ ಸಂಕಲನದ ಕಥೆಗಳನ್ನು ಓದಿದಾಗ ನನಗೆ ಅನ್ನಿಸ್ತು. ಪ್ರೇಮವನ್ನು ನಾವು ಜೀವನಾಡಿಯ ರೂಪದಲ್ಲಿ ನೋಡೋದಾದರೆ ಇವತ್ತಿಗೆ ತುಂಬ ಅಗತ್ಯವಾದ ಸಂಗತಿಯ ಬಗ್ಗೆನೇ ಕುಮಾರ ಬೇಂದ್ರೆ ಅವರು ಮಾತಾಡ್ತಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ. ಆದರೆ ಈ ಜೀವನಾಡಿಯ ಪ್ರೇಮವನ್ನು ಹಿಡಿದಿಡಲಿಕ್ಕೆ ಅವರು ಬಳಸುವಂತಹ ವೇದಿಕೆ ಇದೆಯಲ್ಲ, ಅಂದರೆ ಈ ಕಥೆಗಳು ಘಟಿಸುವಂತಹದ್ದು ಈ ಸಾಮಾಜಿಕ ಜಾಲತಾಣಗಳ ಒಂದು ಆಧುನಿಕ ಸಲಕರಣೆಗಳ ಮುಖಾಂತರ. ಶೂನ್ಯ ಅನ್ನುವಂತಹ ಒಂದು ಈ ಸಂಕಲನದ ಮುಖ್ಯ ಕಥೆಗಳಲ್ಲಿ ಒಂದಾದ ಶೂನ್ಯದಲ್ಲಿ ಒಂದು ವಿಶೇಷ ತಂತ್ರವನ್ನು ಕುಮಾರ ಬೇಂದ್ರೆ ಬಳಸ್ತಾರೆ. ಅಲ್ಲಿ ಒಬ್ಬ ಮನೋವೈದ್ಯ ಮತ್ತು ಕಥೆಗಾರ್ತಿ ಇಬ್ಬರು ಒಟ್ಟಿಗೆ ಕೂತು ಒಂದು ಪ್ರೇಮ ಕಥೆಯ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಘಟಿಸಿರುವಂತಹ ಒಂದು ಕಥೆಯ ಬಗ್ಗೆ. ಅಂದರೆ ಪ್ರೇಮದ ಮನೋವ್ಯಾಪಾರದ ಬಗ್ಗೆ ಮನೋವಿಜ್ಞಾನದ ನೆಲೆಗಟ್ಟಿನಲ್ಲಿ ಮತ್ತು ಕಥನ ಪ್ರಜ್ಞೆಯ ಒಂದು ಹಿನ್ನೆಲೆಯಲ್ಲಿ ಚರ್ಚೆ ಆಗೋದಿದೆಯಲ್ಲ ಈ ಕಥೆಯಲ್ಲಿ, ಈ ಚರ್ಚೆಯನ್ನು ಅಥವಾ ಈ ತಂತ್ರವನ್ನು ನಾವು ಕಥೆಗಾರರಾಗಿ ಕುಮಾರ ಬೇಂದ್ರೆ ಅವರಿಗೇನೆ ಆರೋಪಿಸಲಿಕ್ಕೆ ಸಾಧ್ಯ ಇದೆ. ಅಂದರೆ ಇವರು ಎಲ್ಲ ಕಥೆಗಳಲ್ಲಿ ಇವರೊಬ್ಬ ಮನೋವಿಶ್ಲೇಷಕರ ರೂಪದಲ್ಲಿ ಮತ್ತು ಕಥೆಗಾರರ ರೂಪದಲ್ಲಿ ಇವರು ಎಲ್ಲ ಕಥೆಗಳನ್ನು ಬರೆದಿದ್ದಾರೆ ಅಥವಾ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಈ ಸಂದರ್ಭದಲ್ಲಿ ಲೇಖಕರಾದ ಕರ್ಕಿ ಕೃಷ್ಣಮೂರ್ತಿ, ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ, ವಸುಮತಿ ಉಡುಪ ಹಾಗೂ ಪ್ರಕಾಶ್ ಕಂಬತ್ತಳ್ಳಿ ಉಪಸ್ಥಿತರಿದ್ದರು. ಕಥೆಗಾರರಾಗಿ ಬಂದರು, ಪತ್ರಕರ್ತರಾದರು. ಅಂದರೆ ಬರವಣಿಗೆಯನ್ನು ನಾನು ಸಾಧಿಸಬೇಕು, ಬರವಣಿಗೆ ಮೂಲಕನೇ ಆ ಜೀವನದ ವ್ಯವಸ್ಥೆಗಳನ್ನು ನಾನು ಗಮನಿಸಬೇಕು ಅಂಥೇಳಿ ಬಂದರು. ಪತ್ರಕರ್ತರಾಗ್ತಾರೆ. ಒಳ್ಳೊಳ್ಳೆ ಪತ್ರಿಕೆಯೊಳಗೇ ಅವ್ರ ಸುದ್ದಿಗಳು ಬರ್ತಾವೆ, ಕಥೆಗಳು ಬರ್ತಾವೆ. ಆ ವಾಸ್ತವ ಕಥೆಗಳನ್ನೇ ಸ್ವಲ್ಪ ಕಾಲ್ಪನಿಕವಾಗಿ ಗಮನಿಸಿ, ಅಂದರೆ ಪಾತ್ರಗಳ ಒಳಹೊಕ್ಕು, ಪಾತ್ರಗಳ ವೈಯಕ್ತಿಕವಾಗಿರತಕ್ಕಂಥ ಅವುಗಳ ಒಳಗಿನ ಸಮಸ್ಯೆಗಳನ್ನು ಅಥವಾ ಮನಸ್ಥಿತಿಯನ್ನು ಅವರು ವಿಶ್ಲೇಷಣೆ ಮಾಡುವ ರೀತಿ. ಆಮೇಲೆ ಮಾನವೀಯ ಸಂಬಂಧಗಳ ಬಲ, ಅದು ಗಂಡು ಹೆಣ್ಣಿನ ನಡುವಿನ ಸಂಬಂಧ ಇರ್ಬೋದು, ಬಡವ ಶ್ರೀಮಂತರ ನಡುವಿನ ಸಂಬಂಧ ಇರ್ಬೋದು, ಹುಚ್ಚ ಮತ್ತು ಜಾಣರ ನಡುವಿನ ಸಂಬಂಧ ಇರ್ಬೋದು. ಹೀಗೆ ಬೇರೆ ಬೇರೆ ವಿಷಮವಾಗಿರುವಂಥ ಸಂಬಂಧಗಳೊಳಗೆ ಏನು ಒಂದು ಜೀವನದ ಸತ್ಯ ಅಥವಾ ಜೀವನದ ರೀತಿ ಕಾಣ್ತದೆ ಅದನ್ನು ಅವರು ಗುರುತಿಸ್ತಾರೆ. ಹಾಗೆ ಗುರುತಿಸುವಾಗ ಅವರ ಮುಗ್ಧತೆ ಮತ್ತು ಪ್ರಾಮಾಣಿಕತೆ ಇವೆರಡೂ ನಮಗೆ ಕಾಣ್ತಾವೆ. ಅದನ್ನು ನೋಡ್ಕೋತೆ ಅವರು ತಮ್ಮದೇ ಆದ ಒಂದು ಕಥಾ ಜಗತ್ತನ್ನು ಕಟ್ಟಿದ್ದಾರೆ. 50 ಕಥೆಗಳಂದ್ರೆ ಅದೊಂದು ವಿಶೇಷ ಜಗತ್ತೇ ಅದು. ಆ ಜಗತ್ತಿನೊಳಗೆ ನಮಗೆ ಕಾಣೋದಂದರೆ ಹುಬ್ಬಳ್ಳಿ ಮತ್ತು ಅವರು ಓಡಾಡಿದಂಥ ಜಾಗಗಳು, ಅವರು ಮಾಡಿದಂಥ ಕೆಲಸಗಳು, ಅವರು ಹೊಂದಿದಂಥ ಬೇರೆ ಬೇರೆ ಜನರ ಸಂಪರ್ಕಗಳು, ಸ್ನೇಹಗಳು, ಸಂಬಂಧಗಳು ಅಂತಲೇ ಕಾಣ್ತದೆ. ಇವೆಲ್ಲಕ್ಕೆ ಏನು ಅರ್ಥ ಇರ್ಬೋದು ಅಂತ ಕಥೆಗಾರ ಪ್ರಶ್ನೆ ಮಾಡ್ತಾನೆ. ಆ ಅರ್ಥವನ್ನು ಅವರು ವಿವರಿಸ್ತಾ ಹೋದಾಗ ಓದುಗರಿಗಾಗಲಿ ಅಥವಾ ಸಿನಿಮಾ ನೋಡುಗರಿಗಾಗಲಿ ಇಲ್ಲಿಂದೇನೋ ಒಂದು ವಿಶೇಷವಾದ ದೃಷ್ಟಿಕೋನ ಇದೆ ಅಂತ ನಮಗೆ ಅನ್ನಿಸ್ತದೆ. ಕಥೆಗಾರ ಮತ್ತು ಲೇಖಕ ಅವ್ರು ಬೇರೆ ಬೇರೆ ಥರದ ಲೇಖನಗಳನ್ನು ಕೂಡ ಮಾಡಿದ್ದಾರೆ. ಪತ್ರಕರ್ತನಾಗಿ ಮಾಡಿದ್ದಾರೆ, ಸ್ವತಂತ್ರವಾಗಿಯೂ ಮಾಡಿದ್ದಾರೆ. ಅವ್ರ ಜೊತೆಗೇ ಸಿನಿಮಾ ರಂಗದಲ್ಲಿ ನನ್ನದೊಂದೇನೋ ಒಂದು ಕಾಣಿಕೆ ಕೊಡಬೇಕು ಅಥವಾ ನನ್ನನ್ನು ನಾನು ಅಲ್ಲಿ ಕಾಣಬೇಕು. ಅಕ್ಷರದಲ್ಲಿ ಕಥೆಗಾರನಾಗಿ ಕಾಣ್ತೀನಿ, ಸಿನಿಮಾ ಮಾಡಿದ ಮೂಲಕ ನಾನು ಒಬ್ಬ ನಿರ್ದೇಶಕನಾಗಿ ಒಬ್ಬ ಸೃಜನಶೀಲ ನಾಗರಿಕನಾಗಿ ನಾನು ಕಾಣಬೇಕು ಅನ್ನೋದು ಅವ್ರ ಕುತೂಹಲ ಇರೋದು. ಆ ಕುತೂಹಲಕ್ಕೆ ತಕ್ಕಂತೆ ಅವ್ರು ಮಾಡುವ ಸಾಹಸಗಳೇ ಇವೆಲ್ಲ. ಯಾವುದು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ. ಕಥೆ ಕಾದಂಬರಿಗಳನ್ನು ಮನೆಯಾಗ ಕೂತ್ಕೊಂಡು ಬರೀಬೋದು, ಆದರೆ ಕಥೆ ಕಾದಂಬರಿಗಳಿಗೆ ವಸ್ತುವನ್ನು ನೀವು ಹುಡುಕ ಇಡೀ ಸಮಾಜದಾಗ ಇರಬೇಕಾಗ್ತದೆ, ಸ್ನೇಹ ಸಂಬಂಧ ಮಾಡಬೇಕಾಗ್ತದೆ, ಗಮನಿಸಬೇಕಾಗ್ತದೆ. ಆದರೆ ಸಿನಿಮಾದೊಳಗೆ ಮಾಡಬೇಕಾದ್ರೆ ಇದಕ್ಕಿಂತ ಹೆಚ್ಚಿಂದು ಅಂತಂದ್ರೆ ಅದರ ತಾಂತ್ರಿಕ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು, ಓಡಾಡಬೇಕು ಮತ್ತು ಅನಿರೀಕ್ಷಿತವಾದಂಥ ತೊಂದರೆಗಳು ಬಂದಾಗ ಅವನ್ನ ಎದುರಿಸುವಂಥ ಒಂದು ಜಾಣತನ ಕೊಡಬೇಕಾಗ್ತದೆ. ಅವರು ಇದನ್ನೆಲ್ಲ ಮಾಡಿದ್ದಾರೆ. 2022ರ ಅಂತ್ಯದ ವೇಳೆಗೆ ಕುಮಾರ ಬೇಂದ್ರೆಯವರ ನಾನ್ಯಾರು ಚಲನಚಿತ್ರ ತೆರೆಗೆ ಬರಲು ಸಿದ್ಧವಾಗಿತ್ತು. ಈ ಹಿನ್ನೆಲೆಯಲ್ಲಿ ಧಾರವಾಡದ ಚಿತ್ರ ಫಿಲ್ಮ್ ಸೊಸೈಟಿ ಈ ಚಿತ್ರದ ಮೊದಲ ಪ್ರದರ್ಶನವನ್ನು
2022 ಡಿಸೆಂಬರ್ 13ರಂದು ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಚಿತ್ರ ಪ್ರದರ್ಶನಕ್ಕೆ ಮುನ್ನ ನಿರ್ದೇಶಕ ಕುಮಾರ್ ಬೇಂದ್ರೆ ಅವರಿಗೆ ಗಣ್ಯರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಚಿತ್ರ ಪ್ರದರ್ಶನದ ಬಳಿಕ ನಿರ್ದೇಶಕರೊಂದಿಗೆ ಪ್ರೇಕ್ಷಕರ ಸಂವಾದ ನಡೆಯಿತು. ಇಷ್ಟು ಪರಿಮಿತಿ ಒಳಗೆ ಅಂತ ಒಳ್ಳೆ ಛಾಯಾಗ್ರಹಣ ಕೊಟ್ಟಿದ್ದೀರಿ ಆ್ಯಂಡ್ ಇನ್ನೊಂದು ಸರ್ ಹೇಳಿದಂಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ. ಅದು ಕೂಡ ಬಹಳ ಕ್ಯಾಚಿ ಮೆಸೇಜ್ ಸರ್ ಆ್ಯಕ್ಚುಲಿ. ಈ ಸಂದರ್ಭದಲ್ಲಿ ಚಿತ್ರ ಫಿಲ್ಮ್ ಸೊಸೈಟಿಯ ಕಾರ್ಯದರ್ಶಿ ಅಬ್ದುಲ್ ಖಾನ್, ವಿಮರ್ಶಕರಾದ ಶ್ಯಾಮ್ ಸುಂದರ್ ಬಿದರ್ಕುಂದಿ, SY ಮುಲ್ಕಿ ಪಾಟೀಲ್ ಮತ್ತು ಚಿತ್ರದ ಕಲಾವಿದರು ಉಪಸ್ಥಿತರಿದ್ದರು. ಇದರ ನಂತರ ನಾನ್ಯಾರು ಚಲನಚಿತ್ರ ಹಲವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿ ಸ್ಪರ್ಧಿಸಿ ಪ್ರಶಸ್ತಿಗಳನ್ನು ಪಡೆಯಿತು. 2022ರಲ್ಲಿ ಮೈಸೂರಿನಲ್ಲಿ ನಡೆದ ಮೈಸೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕಥೆ ಪ್ರಶಸ್ತಿಯನ್ನು ಪಡೆಯಿತು ಮತ್ತು ಹುಬ್ಬಳ್ಳಿಯಲ್ಲಿ ನಡೆದ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಪಡೆಯಿತು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹಾಗೂ ಹಿರಿಯ ನಟಿ ಭವ್ಯ ಅವರು ಕುಮಾರ್ ಬೇಂದ್ರೆ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. The Best Director Award goes to Kumar Bendre for the movie Naan Yaru. The best movie Naan Yaru, the award goes to Kumar Bendre. ಅವರಿಗೆ ನಮ್ಮ ಭವ್ಯ ಮೇಡಮ್ ಅವರು ಹಾಗೂ ಬಸವರಾಜ್ ಹೊರಟ್ಟಿ ಸರ್ ಈ ಒಂದು ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವ ನೀಡಬೇಕಾಗಿ ವಿನಂತಿ. ಜೋರಾದ ಒಂದು ಚಪ್ಪಾಳೆಯ ಬರಲಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ ನಾನ್ಯಾರು ಚಿತ್ರದ ಕುಮಾರ್ ಬೇಂದ್ರೆ ಸರ್ ಅವರಿಗೆ. ಥ್ಯಾಂಕ್ ಯು. ದೃಶ್ಯ ಮಾಧ್ಯಮದಲ್ಲಿ ನಾನ್ಯಾರು ಅನ್ನುವಂಥ ಒಂದು ಉತ್ತಮ ಚಲನಚಿತ್ರವನ್ನು ಅವನು ನಿರ್ದೇಶನ ಮಾಡಿದ. ಸ್ವತಃ ಅವನ ಕಥೆಯನ್ನು ಆಧರಿಸಿದಂತಹ ಅವನೇ ಚಿತ್ರಕಥೆ ಬರೆದು ಕುಮಾರನೇ ನಿರ್ದೇಶನ ಮಾಡಿರುವಂತಹ ನಾನ್ಯಾರು ಚಲನಚಿತ್ರವನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ವಿ. ಒಂದು ರೀತಿ ಅಮೂರ್ತ ಕಲೆಯನ್ನು ಹಿಡಿದಿಡುವಂತಹ ಚಿತ್ರ ಅದು. ಹಲವು ಫಿಲ್ಮೋತ್ಸವಗಳಲ್ಲಿ ಅದು ಪ್ರದರ್ಶನಗೊಂಡು ಹಲವು ಪ್ರಶಸ್ತಿಗಳನ್ನು ಸಹ ಅದು ತೆಗೆದುಕೊಂಡು ಬಂದಿದೆ. ಹೀಗೆ ಎಲ್ಲ ಒಂದು ಕಲಾಕ್ಷೇತ್ರದಲ್ಲಿಯೂ ಅವನ ಅಭಿರುಚಿಯನ್ನು, ಅವನ ಒಂದು ಕಾರ್ಯವೃದ್ಧಿಯನ್ನು ಕಂಡು ನಾವೆಲ್ಲ ತುಂಬ ಸಂತೋಷ ಪಡ್ತಾ ಇದ್ದೀವಿ. ಚಲನಚಿತ್ರ ನಿರ್ಮಾಣ ನಿರ್ದೇಶನ ಯಶಸ್ಸಿನ ಹಿನ್ನೆಲೆಯಲ್ಲಿ ಧಾರವಾಡದ ನವಕರ್ನಾಟಕ ಚಲನಚಿತ್ರ ಅಕಾಡೆಮಿ ಆಯೋಜಿಸಿದ್ದ ವಿಷ್ಣುವರ್ಧನ್ ಅವರ 72ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಕುಮಾರ್ ಬೇಂದ್ರೆ ಅವರಿಗೆ ವಿಷ್ಣುವರ್ಧನ್ ಸಿನಿ ಅವಾರ್ಡ್ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಟಿ ಭವ್ಯ, ಸಿದ್ದನಕೊಳ್ಳದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮತ್ತು ತನ್ನ ಅನುಭವವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಸಿನಿಮಾದ ಬಗ್ಗೆನೇ ನಾನು ಇದ್ದುದರಿಂದ ಒಳ್ಳೆಯ ಸಿನಿಮಾ ತೆಗಿಬೇಕು, ಒಳ್ಳೆಯ ಸಿನಿಮಾ ಆಗ್ತದೆ ಹೇಗೆ ಅಂತಂದರೆ ಅದಕ್ಕೆ ನಾನು ಬೇರೆ ಬೇರೆ ಸಿನಿಮಾಗಳನ್ನು, ಜಾಗತಿಕವಾಗಿರ್ತಕ್ಕಂಥ ಸಿನಿಮಾಗಳನ್ನು, ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವಗಳನ್ನು ಹೋಗ್ತಾರೆ. 8 ದಿವಸ ಅಲ್ಲಿ ಇರ್ತಾರೆ. ಅಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಅವರ ಪ್ರಯೋಗಶೀಲತೆ, ಮುಖ್ಯವಾಗಿ ಬೇರೆ ಭಾಷೆಗಳಲ್ಲಿ ಬಂದಂಥ ಹೊಸ ಒಂದು ವಸ್ತುವನ್ನು ನೋಡುವಂಥ ಒಂದು ಹೊಸ ದೃಷ್ಟಿ, ಆ ದೃಷ್ಟಿಯೊಳಗೇ ಜೀವನದ ಒಂದು ಸತ್ಯವನ್ನು ಕಾಣಬೇಕು ಅನ್ನೋ ಒಂದು ನಮ್ರತೆ ಕೂಡ ಕುಮಾರ್ ಬೇಂದ್ರೆಯಲ್ಲಿ ನನಗೆ ಕಾಣಿಸ್ತದೆ. ಆದ್ದರಿಂದ ಅವರು ಇನ್ನೂ ಪ್ರಯೋಗಶೀಲರಾಗಿ ಇದ್ದಾರೆ. ಪ್ರಯೋಗಶೀಲತೆ ಬೆಳಿಬೇಕು. ಬೆಳೀತಾ ಯಾಕಂದ್ರೆ ಇದೊಂದು ಸಿನಿಮಾ ಅನ್ನೋದೊಂದು ಭಾಳ ಚಾಲೆಂಜಿಂಗ್. ಇದ್ರೊಳಗೆ ಭಾಳ ಪೈಪೋಟಿ ಇದೆ. ವ್ಯಾವಹಾರಿಕ ಪೈಪೋಟಿ ಒಂದು ಕಡೆಗೆ, ಆಮೇಲೆ ಒಳ್ಳೆಯ ಸಿನಿಮಾ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಪೈಪೋಟಿ ಕೂಡ ಇರ್ತದೆ. ಅದನ್ನು ಎದುರಿಸುವ ಒಂದು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ, ಮುಖ್ಯವಾಗಿ ಸ್ವಾತಂತ್ರ್ಯ. ನಾನು ಹೇಳೋದು ಯಾರ ಕಡೆಯೂ ಅವರು ಸಿಕ್ಕವರಲ್ಲ, ಒಬ್ಬರು ಹೇಳ್ದಂಗೆ ಇದೇ ಮಾಡಬೇಕಂತ ಅಲ್ಲ. ಆದ್ದರಿಂದ ಅವರಲ್ಲಿ ನಾವು ಕಮರ್ಷಿಯಲ್ ಗುಣಗಳನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ, ಬೇಕಾಗಿಲ್ಲ. ಸ್ವತಂತ್ರ ಅನ್ನೋದು ಅದು ಚಾಲೆಂಜ್, ಅದು ಶಕ್ತಿಯ ಪರೀಕ್ಷೆ. ಆ ಪರೀಕ್ಷೆಗೆ ಒಡ್ಕೋಬೇಕು. ಕುಮಾರ ಬೇಂದ್ರೆ ಅವರಲ್ಲೇ ನನ್ನ ಕಾಣೋದು ಆ ಒಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇದೆ. ಅದಕ್ಕೆ ತಕ್ಕಂತೆ ಅವರ ಮನೆಯೊಳಗೂ ಕೂಡ ವಾತಾವರಣ ಇದೆ ಅನ್ನೋ ಕಡೆ ಭಾಳ ಸಂತೋಷ ಆಗ್ತದೆ. ಅವರ ಅಣ್ಣ ತಮ್ಮ ಎಲ್ಲರೂ ಕೂಡ ಈ ಮನುಷ್ಯ ಈ ಫೀಲ್ಡಿಗೆ ಹೋಗಲಿ, ಅಲ್ಲೇ ಏನಾದರೂ ಸಾಧಿಸಲಿ ಅಂತ ಕೂಡ ಅವ್ರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಸಹಕಾರ ಕೂಡ ಕೊಟ್ಟಿದ್ದಾರೆ. ಇದು ಅಪರೂಪವಾಗಿರ್ತಕ್ಕಂಥ ಒಂದು ಗಳಿಕೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಅಂತಂದ್ರೆ
ಕುಮಾರ ಬೇಂದ್ರೆಯಲ್ಲಿ ಕಾಣ್ತಕ್ಕಂಥ ಗುಣಗಳೇ ಅವರ ಸ್ವಭಾವ, ಗೆಳೆತನ ಮಾಡುವಂಥ ಅವರ ಪ್ರವೃತ್ತಿ ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು, ಯಾಕಂದರೆ ಸಿನಿಮಾ ಅನ್ನೋದು ಸಂಯೋಜಕ ಕಲೆ, ಅದು ಅನೇಕ ಕಲೆಗಳನ್ನು ಒಟ್ಟುಗೂಡಿಸ್ಬೇಕಾಗ್ತದೆ. ಇಲ್ಲಿ ಫೋಟೋಗ್ರಾಫಿ ಜೊತೆಗೇ ಇತರೆ ಕಲೆಗಳು ಕೂಡ ಅವರೊಳಗೆ ಬರಬೇಕು. ಅವರೊಳಗೆ ಯಾರು ಎಕ್ಸ್ಪರ್ಟ್ ಇದ್ದಾರೆ, ಯಾರು ಅವರೊಳಗೆ ಪರಿಣಿತರಿದ್ದಾರೆ, ಅವ್ರ ಜೊತೆಗೆ ಅವರು ಸೇರಬೇಕು. ಆ ಗುಣಗಳು ಅವ್ರಿಗಿರೋದ್ರಿಂದ ಸಣ್ಣ ಕತೆ ಬರೆಯೋದ್ರಿಂದ ಹಿಡ್ಕೊಂಡು ಕಾದಂಬರಿ ಬರೆಯೋದ್ರಿಂದ ಹಿಡ್ಕೊಂಡು ಈಗ ಸಿನಿಮಾ ಕಡೆ ಅವರು ತಮ್ಮ ಒಲವನ್ನು ಬೆಳೆಸಿದ್ದೇನದಲ್ಲ, ಅದು ಒಂದಕ್ಕೊಂದು ಪೂರಕವಾದದ್ದು. ಸಿನಿಮಾ ತೆಗೀರಿ, ಆದ್ರೆ ಲೇಖನ ಬಿಡಬೇಡ್ರಿ ಅಂತ ನಮ್ಮದು ಒಂದು ಆಸೆ. ಅವರೆಲ್ಲರ ಗೆಳೆಯರ ಆಸೆ ಏನು ಅಂತಂದ್ರೆ, ಬರವಣಿಗೆಯನ್ನು ಕೂಡ ನೀವು ಇಟ್ಕೊಳ್ರಿ, ಬಿಡುವಿನ ಸಮಯದೊಳಗೆ ನೀವು ಕಥೆಗಳನ್ನು, ಒಳ್ಳೊಳ್ಳೆ ಕಥೆಗಳನ್ನು, ಹೊಸ ಹೊಸ ಕಥೆಗಳನ್ನು ನೀವು ಬರೆಯುವಂಥ ಆಗರಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಇದೆ. 2022ರಲ್ಲಿಯೇ ಮಸಣದ ದಾರಿ ಶೀರ್ಷಿಕೆಯ ನೀಳ್ಗತೆಗಳ ಇನ್ನೊಂದು ಕೃತಿಯನ್ನು ಮೈಸೂರಿನ ಸಾಗರಿ ಪ್ರಕಾಶನ ಪ್ರಕಟಿಸಿತ್ತು. ಕೊರೋನಾ ಕಾಲದ ಕಥನವನ್ನು ಹೊಂದಿರುವ 2 ನೀಳ್ಗತೆಗಳ ಈ ಕೃತಿಗೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2023ನೇ ಸಾಲಿನ ಬೋರಮ್ಮ ಗೋವಿಂದಪ್ಪ ದತ್ತಿ ಪ್ರಶಸ್ತಿ ಲಭಿಸಿತು. 2024ರ ಮಾರ್ಚ್ 3ರಂದು ಬೆಂಗಳೂರಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹಾಗೂ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ನಾಡಿನ ಹಿರಿಯ ಕಿರಿಯ ಲೇಖಕರು ಮತ್ತು ವಿದ್ವಾಂಸರು ಉಪಸ್ಥಿತರಿದ್ದರು. ಕುಮಾರ್ ಬೇಂದ್ರೆಯವರ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಸಿನಿಮಾ ವಾರಪತ್ರಿಕೆಯನ್ನು ಆರಂಭಿಸುವುದಾಗಿತ್ತು. ಈ ವಿಚಾರ ಮೊದಲಿನಿಂದಲೂ ಅವರಲ್ಲಿತ್ತಾದರೂ ಅದಕ್ಕೆ ಸಕಾಲ ಕೂಡಿ ಬಂದಿರಲಿಲ್ಲ. ಪತ್ರಿಕೆಯ ಶೀರ್ಷಿಕೆಗಾಗಿ ದೆಹಲಿಯ RNIಗೆ ಅರ್ಜಿ ಸಲ್ಲಿಸಿದ ಬಳಿಕ 2023ರ ಜನವರಿಯಲ್ಲಿ ಚಿತ್ರಲೋಕ ಶೀರ್ಷಿಕೆ ಇವರಿಗೆ ಸಿಕ್ಕಿತು. ಶೀರ್ಷಿಕೆ ದೊರೆತ ಬಳಿಕ 2023ರ ಫೆಬ್ರವರಿ 5ರಂದು ಕುಮಾರ್ ಬೇಂದ್ರೆ ಸಂಪಾದಕತ್ವದಲ್ಲಿ ಚಿತ್ರಲೋಕದ ಮೊದಲ ಸಂಚಿಕೆ ಪ್ರಕಟವಾಯಿತು. ಈ ಪತ್ರಿಕೆಯ ಗುಣಮಟ್ಟ ಮತ್ತು ನಿರಂತರ ಪ್ರಕಟಣೆಯನ್ನು ಗಮನಿಸಿದ RNI 2024ರ ಜನವರಿಯಲ್ಲಿ ನೋಂದಣಿಯ ಮಾನ್ಯತೆ ನೀಡಿತು. ಪ್ರಸ್ತುತ ದಿನಗಳಲ್ಲಿ ಪ್ರಕಟವಾಗುತ್ತಿರುವ ಕೆಲವು ಸಿನಿಮಾ ವಾರಪತ್ರಿಕೆಗಳಲ್ಲಿ ಚಿತ್ರಲೋಕ ತನ್ನ ಛಾಪು ಮೂಡಿಸಿದೆ. ಕುಮಾರ ಬೇಂದ್ರೆಯವರು ವೃತ್ತಿಯಲ್ಲಿ ಪತ್ರಕರ್ತರಾದರೂ ಕೂಡ ಪ್ರವೃತ್ತಿಯಲ್ಲಿ ಅವರ ವಿಶೇಷ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ನನಗೆ ಅನ್ನಿಸುವುದು ಏನು ಹೇಳಿದರೆ, ಅವರ ಒಂದು ಆಸಕ್ತಿ ಮತ್ತು ಪ್ರತಿಭೆಯನ್ನು ಗಮನಿಸಿದಾಗ ಅವರು ಮೊದಲು ಕಾವ್ಯ, ಕತೆ, ಕಾದಂಬರಿ, ನಾಟಕ, ಚಲನಚಿತ್ರ ನಿರ್ದೇಶನ ಹೀಗೆ ಹಲವು ರಂಗಗಳಲ್ಲಿ ತಮ್ಮ ಒಟ್ಟು ಪ್ರತಿಭೆಯನ್ನು ಅವರು ವಿಸ್ತರಿಸಿಕೊಂಡಿದ್ದಾರೆ. ಆದರೆ ಅವರು ಸಾಧಿಸಬಹುದಾದ ಪ್ರಕಾರವನ್ನು ಅವರು ಸ್ವತಃ ಗುರುತಿಸಿಕೊಂಡು ಆ ನಿಟ್ಟಿನಲ್ಲಿ ಅವರು ಒಂದು ಮಹತ್ವಾಕಾಂಕ್ಷಿಯಾದಂತಹ ಒಂದು ಸಾಧನೆಗೆ ತೊಡಗಿದರೆ ಬಹುಶಃ ಕರ್ನಾಟಕದ ಒಬ್ಬ ಮೇರು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಹೊಂದುವ ಎಲ್ಲ ಲಕ್ಷಣಗಳು ನಮ್ಮ ಕುಮಾರ ಬೇಂದ್ರೆಯವರು ಅಲ್ಲಿ ಇವೆ. ಆ ನಿಟ್ಟಿನಲ್ಲಿ ಅವರು ಮುಂದುವರಿಯಲಿ ಅಂಥೇಳಿ ನಾನಾದರೂ ಅವರ ಗೆಳೆಯನಾಗಿ ಕವಿ ಮಿತ್ರನಾಗಿ ಅದನ್ನು ನಾನು ಆಶಿಸ್ತೇನೆ. ನಾಡಿನ ಮತ್ತೊಂದು ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆ ವೀರಲೋಕ ಬುಕ್ಸ್ ತನ್ನ ಮೊದಲನೇ ವಾರ್ಷಿಕೋತ್ಸವ ನಿಮಿತ್ತ 10 ಪುಸ್ತಕಗಳನ್ನು ಪ್ರಕಟಿಸುವ ಯೋಜನೆ ರೂಪಿಸಿತ್ತು. ಇದಕ್ಕಾಗಿ 100 ಲೇಖಕರಿಂದ ಕರಡು ಪ್ರತಿಗಳನ್ನು ಆಹ್ವಾನಿಸಿ ಆಯ್ಕೆ ಸಮಿತಿ ಮೂಲಕ 10 ಕೃತಿಗಳನ್ನು ಆಯ್ಕೆ ಮಾಡಿತ್ತು. ಇದರಲ್ಲಿ ಕುಮಾರ ಬೇಂದ್ರೆಯವರ ವ್ಯಗ್ರ ಮತ್ತು ಇತರ ಕಾದಂಬರಿಗಳು ಎಂಬ 3 ಕಿರು ಕಾದಂಬರಿಗಳ ಕೃತಿ ಆಯ್ಕೆಯಾಗಿತ್ತು. ಪುಸ್ತಕ ಪ್ರಕಟಿಸಿ ಆ ಕೃತಿಯನ್ನು ಬರೆದ ಲೇಖಕ ಮತ್ತು ಪುಸ್ತಕವನ್ನು ಬಹು ಮಾಧ್ಯಮಗಳ ಮೂಲಕ ಅದ್ದೂರಿಯಾಗಿ ಜನರಿಗೆ ಪರಿಚಯಿಸುವುದು ವೀರಲೋಕದ ವಿಭಿನ್ನ ಕಾರ್ಯವೈಖರಿ. ಅದರಲ್ಲೂ ಸಂಸ್ಥೆಯ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸುವುದು, ಅದರಲ್ಲಿ 10 ಪುಸ್ತಕಗಳನ್ನು ವೈಭವದಿಂದ ಲೋಕಾರ್ಪಣೆ ಮಾಡುವುದು ವೀರಲೋಕ ಸಂಸ್ಥೆಯ ವೀರಕಪುತ್ರ ಶ್ರೀನಿವಾಸ್ ಅವರ ಉದ್ದೇಶವಾಗಿತ್ತು. ಅದರಂತೆ 2023ರ ಜೂನ್ 8ರಂದು ಬೆಂಗಳೂರಿನ ರಿಚ್ಮಂಡ್ ಟೌನ್ ಬಳಿಯ ರಮಣಶ್ರೀ ಪಂಚತಾರಾ ಹೋಟೆಲ್ನ ಸಭಾಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ನಾಡಿನ ಇತರ ಪ್ರಸಿದ್ಧ ಲೇಖಕರ ಪುಸ್ತಕಗಳೊಂದಿಗೆ ಕುಮಾರ್ ಬೇಂದ್ರೆಯವರ ವ್ಯಗ್ರ ಮತ್ತು ಇತರ ಕಾದಂಬರಿಗಳ ಕೃತಿಯನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಲೋಕಾರ್ಪಣೆಗೊಳಿಸಿದರು.
ದೊಡ್ಡ ಬೆಳಕು ಕಾಣಿಸ್ತಾ ಇದೆ ನಮ್ಮ ವೀರಲೋಕದಲ್ಲಿ. ಅದು ಮೊದಲನೇ ವರ್ಷದ ಸಂಭ್ರಮವೇ ಎಷ್ಟು ಚೆನ್ನಾಗಿದೆ. 12 ಪುಸ್ತಕ, 50 ವರ್ಷ ಆದರೆ ಎಷ್ಟು ಪುಸ್ತಕ ಬಿಡುಗಡೆ ಆಗುತ್ತೆ ಅಂತ ಯೋಚಿಸ್ತಾ ಇದ್ವಿ ನಾವು. ಹೀಗಾಗಿ ಪುಸ್ತಕಕ್ಕೆ ಇರುವಂತಹ ಈ ಥರದ ಒಂದು ಸಾವಧಾನ ಗುಣವನ್ನು ಇವತ್ತು ನಮ್ಮ ಕೊಳ್ಳುಭಾಗ ಸಂಸ್ಕೃತಿಯ ಜೊತೆಗಿಟ್ಟು ನಮ್ಮ ಗೆಳೆಯ ಓಡ್ತಿರೋದು ಬಹಳ ಆಸಕ್ತಿದಾಯಕವಾದ ಬೆರಗಿನ ವಿಷಯ. ನಾನಂತೂ ಫಸ್ಟ್ ಟೈಮ್ ಈ ಥರದ ಒಂದು ಸಮಾರಂಭವನ್ನು ನೋಡ್ತಿರೋದು. ಯಾಕೆಂದರೆ ಪುಸ್ತಕ ಬಿಡುಗಡೆ ಅಂತಂದರೆ ಒಂದು ಉಪ್ಪಿಟ್ಟು ಕಾಫಿ, 2 ಬಲ್ಬು ಇಷ್ಟೇ ಇರುತ್ತೆ. ಇಷ್ಟೊಂದು ಪರದೆ, ಬಣ್ಣ, ದೀಪ, ದೊಡ್ಡ ಹೋಟೆಲ್ ಅಂದ ಕೂಡಲೇ ಅದು ಸಾಹಿತಿಗಳಿಗೆ ಒಂದು ಸಂಕೋಚವನ್ನು, ಅದೇನೋ ಒಂದು ಮುಜುಗರವನ್ನು ಉಂಟು ಮಾಡುತ್ತೆ. ಅದನ್ನು ಪರೋಕ್ಷವಾಗಿ ರಶೀದ್ ಅವರು ಹೇಳಿದರು. ಲೇಖಕರು ಕೂಡ ಮೈಚಳಿ ಬಿಟ್ಟು ಇತರೆ ಕಲೆಗಳ ಜೊತೆಗೆ, ಇತರ ಪ್ರದರ್ಶನ ಕಲೆಗಳ ಜೊತೆಗೆ ಅನುಸಂಧಾನ ಮಾಡಬೇಕಾದದ್ದು. ನೋಡಿ, ಇಲ್ಲಿ ಬೇಂದ್ರೆ, ಕುಮಾರ ಬೇಂದ್ರೆ, ಸಾಹಿತ್ಯ, ಸಿನಿಮಾ ಎರಡೂ ಇವರ ಆಸಕ್ತಿ ಕ್ಷೇತ್ರ. ಇವತ್ತು ಹಾಗೆ ಯಾವುದೋ ಒಂದು ಕಲೆಯನ್ನು ಪ್ರತ್ಯೇಕಿಸಿ ನೋಡೋದು ಕೂಡ ನಮಗೆ ಸಾಧ್ಯ ಇಲ್ಲ. ಸಿನಿಮಾ ಜೊತೆಗೆ ಸಾಹಿತ್ಯ, ಸಾಹಿತ್ಯ ಜೊತೆಗೆ ರಂಗಭೂಮಿ ಜೊತೆಗೆ ಚಿತ್ರಕಲೆ, ವರ್ಣಕಲೆ, 108 ಕಲೆಗಳು ಪರಸ್ಪರ ಅಂತರ್ಸಂಬಂಧ ಹೊಂದಿ ಹೊಸದೊಂದು ಸ್ಥಾಪಿತವಾಗುವಂಥ ದಿನಗಳಲ್ಲಿದ್ದೀವಿ. ಯಾಕೆಂದರೆ ನಮ್ಮ ಬದುಕೇ ಅಷ್ಟೊಂದು ಸಂಕೀರ್ಣವಾಗಿದೆ. ಈ ದೃಷ್ಟಿಯಿಂದ ಗೆಳೆಯರಿಗೆ ಶುಭ ಹಾರೈಸ್ತಾ, ಕುಮಾರ ಬೇಂದ್ರೆ ಆಕಸ್ಮಿಕವಾಗಿಯೋ ಅಥವಾ ಅವರ ಬದುಕಿನ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಯಾಗಿ ಕಿರುಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಅವರ ಮೊದಲ ಕೃತಿ ದಾಳಿಯನ್ನು ನಾನು ಓದಿ ಬಿಡುಗಡೆ ಮಾಡಿ ಅದರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದೇನೆ. ಮತ್ತು ಅವರ ಈ 3 ಕಿರು ಕಾದಂಬರಿಗಳನ್ನು ಇವತ್ತು ತಂದು ನಿಮ್ಮೆದುರಿಗೆ ಇರಿಸಿದ್ದಾರೆ. ಇಂಥದ್ದನ್ನು ಏನೋ ಒಂದನ್ನು ನನಗೂ ಮಾಡೋ ಆಸೆ ಬಹಳ ಇತ್ತು ಈ ರೀತಿದು. ಆದರೆ ನನ್ನ ಬಹುಮುಖಿ ಚಟುವಟಿಕೆಗಳಲ್ಲಿ ಮಾಡೋಕ್ಕಾಗಿಲ್ಲ. ನಾನು ಮಾಡೋಕ್ಕೆ ಆಗಿಲ್ಲದೆ ಇರೋದನ್ನು ಗೆಳೆಯ ಮಾಡಿದ್ದಾರೆ ಅಂತ ಹೇಳಿ ನನಗೆ ಸಂತೋಷವಾಗಿದೆ ವೀರಕಪುತ್ರ ಬಗ್ಗೆ. ಮತ್ತು ಹಾಗೆ ನನ್ನ ಗೆಳೆಯ ಇನ್ನಷ್ಟು ಕೃತಿಗಳನ್ನು ಬರಲಿ ಅಂತ ನಾನು ಆಶಿಸ್ತೇನೆ. ನನ್ನ ವಿದ್ಯಾರ್ಥಿ ಮಿತ್ರ ಕುಮಾರ ಬೇಂದ್ರಿಗೂ ಮತ್ತು ಇಲ್ಲಿರುವ ಎಲ್ಲ ಲೇಖಕರಿಗೂ ಅಭಿನಂದಿಸುತ್ತಾ ಇಂಥ ಪ್ರಶ್ನೆಗಳನ್ನು ನಾವಿಲ್ಲಿಂದ ಒತ್ತು ಹೋಗೋಣ, ಚರ್ಚಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದೇ ವೇಳೆ ತಮ್ಮ ಸಂಸ್ಥೆಗೆ ಉತ್ತಮ ಕೃತಿಯನ್ನು ಕೊಟ್ಟ ಲೇಖಕ ಕುಮಾರ್ ಬೇಂದ್ರೆಯವರಿಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಉಡುಗೊರೆ ಮತ್ತು ರಾಯಧನವನ್ನು ನೀಡಿದರು. ಈ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಲೇಖಕರು ಮತ್ತು ವಿದ್ವಾಂಸರಾದ ಅಬ್ದುಲ್ ರಶೀದ್, TN ಸೀತಾರಾಮ್, GK ಮೋಹನ್, ಪ್ರಜಾವಾಣಿ ಪತ್ರಿಕೆ ಸಂಪಾದಕರಾದ ರವೀಂದ್ರ ಭಟ್, ಖ್ಯಾತ ವೈದ್ಯರಾದ H ಮಂಜುನಾಥ್, ಅನು ಬೆಳ್ಳೆ, ಪ್ರೇಮಲತಾ ಬಸವರಾಜು, ದುಬೈನ ಫೌಜಿಯಾ ಹಾಗೂ ಇತರ ಕೃತಿಗಳ ಲೇಖಕರು ಉಪಸ್ಥಿತರಿದ್ದರು. ಪಂಚತಾರಾ ಹೋಟೆಲ್ನಲ್ಲಿ ನಡೆದ ಕಣ್ಣು ಕುಕ್ಕುವಂತಹ ಸಮಾರಂಭವೊಂದರಲ್ಲಿ ತಮ್ಮ ಪುಸ್ತಕ ಬಿಡುಗಡೆಯಾದದ್ದು ಇದೇ ಮೊದಲು ಎಂಬ ಆತ್ಮತೃಪ್ತಿ ನೀಡಿದ ಅವಿಸ್ಮರಣೀಯ ದಿನವಿದು. ಕುಮಾರ್ ಬೇಂದ್ರೆಯವರ ಸುಮಾರು 25 ವರ್ಷಗಳ ಸಾಹಿತ್ಯ ಸೇವೆಯನ್ನು ಗುರುತಿಸಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು 2023ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ನೀಡಲಾಗುವ ಧೀಮಂತ ಸನ್ಮಾನ ಪ್ರಶಸ್ತಿಗೆ ಆಯ್ಕೆ ಮಾಡಿತು. 2023ರ ನವೆಂಬರ್ 1ರಂದು ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯೋತ್ಸವದ ಅದ್ದೂರಿ ಸಮಾರಂಭದಲ್ಲಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಮತ್ತು ಮೇಯರ್ ವೀಣಾ ಭರದ್ವಾಡ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾದ ಈಶ್ವರ್ ಉಳ್ಳಾಗಡ್ಡಿ, ಉಪಮೇಯರ್ ಸತೀಶ್ ಹಾನಗಲ್, ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಸೇರಿದಂತೆ ಇತರ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆಯು ಧೀಮಂತ ಸನ್ಮಾನ ಪ್ರಶಸ್ತಿ ಪ್ರದಾನ ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು 2024ರ ಜನವರಿ 14ರಂದು ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಅಭಿನಂದನೆ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಫಲಪುಷ್ಪ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು.
ವಿವಿಧ ಮಾಧ್ಯಮ ಸಂಸ್ಥೆಗಳ ಸ್ಥಾನಿಕ ಸಂಪಾದಕರಾದ ಮಲ್ಲಿಕಾರ್ಜುನ ಸಿದ್ದಣ್ಣವರ್, ವೆಂಕಟೇಶ್ ಪ್ರಭು, ಬಂಧು ಕುಲಕರ್ಣಿ, ಷಣ್ಮುಖ ಕೋಳಿವಾಡ್ ಮತ್ತು ಸಂಘದ ಅಧ್ಯಕ್ಷರಾದ ಲೋಚನೇಶ್ ಹೂಗಾರ್, ಗಣಪತಿ ಗಂಗೊಳ್ಳಿ ಅವರು ಉಪಸ್ಥಿತರಿದ್ದರು. 2025 ಏಪ್ರಿಲ್ 24ರಂದು ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ನಾನ್ಯಾರು ಚಲನಚಿತ್ರ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರೊಫೆಸರ್ ಶಿವಪುತ್ರಪ್ಪ ಆಶಿ ಅವರು ಚಿತ್ರ ವೀಕ್ಷಿಸಿ ಅದರಿಂದ ಪ್ರಭಾವಿತರಾಗಿದ್ದರು. ಕುಮಾರ್ ಬೇಂದ್ರೆ ಅವರ ಆಪ್ತ ವಲಯದ ಲೇಖಕರಾಗಿದ್ದ ಶಿವಪುತ್ರಪ್ಪ ಆಶಿ ಅವರು ನಾನ್ಯಾರು ಚಿತ್ರವನ್ನು ಮೆಚ್ಚಿ ಮಾತನಾಡಿ, ತಾವು ರಚಿಸಿದ ಕಥೆಯನ್ನು ಆಧರಿಸಿ ಚಲನಚಿತ್ರವೊಂದನ್ನು ನಿರ್ಮಾಣ ಮಾಡುವ ಆಶಯ ವ್ಯಕ್ತಪಡಿಸಿದರು. ನಿರ್ದೇಶನದ ಜವಾಬ್ದಾರಿಯನ್ನು ಕುಮಾರ್ ಬೇಂದ್ರೆ ಅವರಿಗೆ ವಹಿಸಿ ಚಿತ್ರಕ್ಕೆ ಅಗತ್ಯವಿರುವ ಆರ್ಥಿಕ ಸಂಪನ್ಮೂಲವನ್ನು ತಮ್ಮದೇ ನಿರ್ಮಾಣ ಸಂಸ್ಥೆಯಿಂದ ಒದಗಿಸಿದರು. ಈ ಕಾರ್ಯವನ್ನು ಹರ್ಷದಿಂದಲೇ ಸ್ವೀಕರಿಸಿದ ಕುಮಾರ್ ಬೇಂದ್ರೆ ಪ್ರೊಫೆಸರ್ ಶಿವಪುತ್ರಪ್ಪ ಆಶಿ ಅವರ ಕತೆಗೆ ಚಿತ್ರಕಥೆ, ಸಂಭಾಷಣೆ ಬರೆದು ಬಂಧ ಮುಕ್ತ ಹೆಸರಿನ 2ನೇ ಚಲನಚಿತ್ರ ನಿರ್ದೇಶನ ಕಾರ್ಯ ಆರಂಭಿಸಿದರು. 2025 ಜುಲೈ 22ರಿಂದ ಆರಂಭವಾದ ಚಿತ್ರೀಕರಣ ಕಾರ್ಯ ಹಲವು ದಿನಗಳ ಕಾಲ ನಿರಂತರವಾಗಿ ನಡೆಯಿತು. ಚಿತ್ರೀಕರಣ ಪೂರ್ಣವಾದ ಬಳಿಕ ಸಂಕಲನ, ಧ್ವನಿ ಮುದ್ರಣ, ಹಾಡುಗಳು, ಹಿನ್ನೆಲೆ ಸಂಗೀತ ಇತ್ಯಾದಿ ಚಿತ್ರೀಕರಣೋತ್ತರ ಕಾರ್ಯಗಳು ಬೆಂಗಳೂರಿನ ಪ್ರಮುಖ ಸ್ಟುಡಿಯೋಗಳಲ್ಲಿ ನೆರವೇರಿದವು. ನಿರೀಕ್ಷೆಯಂತೆ 2025 ನವೆಂಬರ್ 19ರಂದು ಚಿತ್ರದ ಸೆನ್ಸಾರ್ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿತು. 2025 ಡಿಸೆಂಬರ್ 4ರಂದು ಬಂಧ ಮುಕ್ತ ಚಿತ್ರದ ಟ್ರೇಲರ್ ಅನ್ನು ಭಾರತೀಯ ಚಿತ್ರರಂಗದ ದಿಗ್ಗಜ ಹಾಗೂ ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಬಂಧ ಮುಕ್ತ ಚಿತ್ರ ಸದಭಿರುಚಿ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ. ಕನ್ನಡ ಚಿತ್ರಗಳಲ್ಲಿ ವೈಭವೀಕರಣ, ಹಿಂಸೆ ಮತ್ತು ಕ್ರೌರ್ಯವೇ ವಿಜೃಂಭಿಸುತ್ತಿರುವ ಕಾಲದಲ್ಲಿ ಬಂಧ ಮುಕ್ತದಂತಹ ಸದಭಿರುಚಿಯ ಚಿತ್ರಗಳ ಅಗತ್ಯವಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇದೊಂದು ಆರೋಗ್ಯಕರವಾದಂತಹ ಒಂದು ಮೆಸೇಜನ್ನು, ಸಂದೇಶವನ್ನು ಕೊಡುವ ಒಂದು ಚಿತ್ರ ಇದು ಅಂತ ಹೇಳಿ ಅಂತ. ಯಾಕೆಂತಂದರೆ ಈ ಕಥಾ ವಸ್ತುವಿನಲ್ಲಿ ಒಂದು ಹೆಣ್ಣು ಹೇಗೆ ತನ್ನ ಶಕ್ತಿಯನ್ನು ಬಳಸ್ಕೊಂಡು ಗಟ್ಟಿತನವನ್ನು ತೋರ್ತಾ ಒಂದು ಸಮಾಜಕ್ಕೊಂದು ಮಾದರಿ ಆಗಬಲ್ಲದು ಅನ್ನೋದನ್ನು ಈ ಸಿನಿಮಾ ಸಾದರಪಡಿಸುತ್ತೆ. ಇಂತಹ ಸಿನಿಮಾಗಳು ಇವತ್ತು ತೀರಾ ಅಗತ್ಯ ಕನ್ನಡ ಸಮುದಾಯಕ್ಕೆ, ಕರ್ನಾಟಕದ ಸಮುದಾಯಕ್ಕೆ. ನಂತರ ನಿರ್ಮಾಪಕರಾದ ಶಿವಪುತ್ರಪ್ಪ ಆಶಿ ಅವರು ಗಿರೀಶ್ ಕಾಸರವಳ್ಳಿ ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆ ಮಾಡಿದರು. ಇದರಂತೆ 2026 ಜನವರಿ 5ರಂದು ಚಿತ್ರದ ಮೊದಲನೇ ಗೀತೆಯನ್ನು ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಬಿಡುಗಡೆಗೊಳಿಸಿ ಹಾರೈಸಿದರು. ಬಂಧ ಮುಕ್ತ ಅಂತಕ್ಕಂಥ ಪಿಕ್ಚರು, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಹೆಣ್ಮಕ್ಕಳ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ಗೆ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಇದೆ. ಸಿನಾಪ್ಸಿಸ್ ಪ್ರಕಾರ ಹೋಗ್ತಾ ಇದ್ದಾರೆ, ಹೌ ವುಮೆನ್ ಟು ಬಿಕಮ್ ಡಾಕ್ಟರ್, ಅವಳು ಒಬ್ಬ ಡಾಕ್ಟರ್ ಆಗಲಿಕ್ಕೆ ಏನೆಲ್ಲ ಡಿಫಿಕಲ್ಟಿ ಆಗ್ತಕ್ಕಂಥದ್ದು ಈ ಪಿಕ್ಚರ್ನಲ್ಲಿದೆ. ಇಂಥ ಪಿಕ್ಚರ್ಗಳು ಥಿಯೇಟ್ರಿಗೆ ಹೋಗಿ ನೋಡಿ ಇವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮುಖಾಂತರ ಎಲ್ಲರಿಗೆ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. 2026 ಜನವರಿ 26ರಂದು ಚಿತ್ರದ 2ನೇ ಗೀತೆಯನ್ನು ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ ವಿನಯ ವಕ್ಕುಂದ್ ಮತ್ತು ಡಾಕ್ಟರ್ MD ವಕ್ಕುಂದ್ ಅವರು ಬಿಡುಗಡೆಗೊಳಿಸಿ ಚಿತ್ರಕ್ಕೆ ಶುಭ ಹಾರೈಸಿದರು. 2026 ಫೆಬ್ರವರಿ 28ರಂದು ಬಂಧ ಮುಕ್ತ ಚಿತ್ರವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡು ಜನಸಾಗರದ ನಡುವೆ ಪ್ರದರ್ಶನ ಕಂಡಿತು. ಚಿತ್ರ ವೀಕ್ಷಿಸಿದ ಹಲವು ಗಣ್ಯರು ಬಂಧ ಮುಕ್ತ ಒಂದು ಸಾಮಾಜಿಕ ಕಳಕಳಿಯ ಪರಿಣಾಮಕಾರಿ ಚಿತ್ರವೆಂದು ಮುಕ್ತ ಕಂಠದಿಂದ ತಮ್ಮ ಅನಿಸಿಕೆ ಹಂಚಿಕೊಂಡರು. ಹೀಗೆ ಮಾಧ್ಯಮ, ಸಾಹಿತ್ಯ, ಸಿನಿಮಾ ಕ್ಷೇತ್ರಗಳ ಸೃಜನಶೀಲ ಚಟುವಟಿಕೆಯಲ್ಲಿ ತೊಡಗಿರುವ ಕುಮಾರ್ ಬೇಂದ್ರೆ ತಮ್ಮ ಆಪ್ತ ಜನರು ಸೇರಿದಂತೆ ಸಮಾಜ ಗುರುತಿಸುವಂತಹ ಕಾರ್ಯಗಳನ್ನು ಮಾಡುತ್ತಾ ಜನಮನ್ನಣೆಯನ್ನು ಪಡೆದಿದ್ದಾರೆ.